ನೀಟ್ ಪರೀಕ್ಷೆ ಈ ಹೆಸರು ಹೇಳಿದ್ರೆ ಸಾಕು ವಿದ್ಯಾರ್ಥಿಗಳೆಲ್ಲ ಭಯ ಬೀಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಒಂದಲ್ಲ ಎರಡಲ್ಲ 3-4 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಾನೆ. ವೈದ್ಯನಾಗಬೇಕೆಂಬ ಕುಟುಂಬದ ದಶಕಗಳ ಕನಸಿಗೆ ನೀರೆರೆದು ನನಸು ಮಾಡುವ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿಯೇ ತನ್ನ ಪರಿಶ್ರಮವನ್ನೇ ಕುಟುಂಬದ ಗೌರವ ಕನಸು ಎಂದು ಭಾವಿಸಿ ಪರೀಕ್ಷೆ ಕೂಡ ಬರೀತಾನೆ. ಆದರೆ ಅವರ ಭವಿಷ್ಯ ನಿರ್ಧರಿಸುವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೇ ಸೋರಿಕೆಯಾದರೆ, ಪ್ರಶ್ನೆ ಪತ್ರಿಕೆಯನ್ನೇ ರದ್ದು ಮಾಡಿ ಮರುಪರೀಕ್ಷೆ ಬರೆಯುವಂತೆ ಮಾಡಿದರೆ, ಮರುಪರೀಕ್ಷೆ ನಂತರವೂ ಫಲಿತಾಂಶದಲ್ಲಿ ಅಂಕಗಳ ಬಗ್ಗೆ ಅನುಮಾನಗಳು ಮೂಡಿದರೆ, ಈ ಎಲ್ಲ ಪ್ರಶ್ನೆಗಳು ದೇಶದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿವೆ. ಆದರೆ ಇದು ಒಂದು ಕೇವಲ ಪರೀಕ್ಷೆಯ ಸಮಸ್ಯೆ ಇಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ನಂಬಿಕೆಯ ಪ್ರಶ್ನೆಯೂ ಹೌದು. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪಿಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಪ್ಪ. ಈ ವರ್ಷದ ನೀಟ್ ಪರೀಕ್ಷೆ ದೇಶದ ಶೈಕ್ಷಣಿಕ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ಮೇ 3ರಂದು ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ನಡೆದ ರಾಷ್ಟ್ರೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷೆ ಅಂದರೆ ನೀಟ್ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಭಾರೀ ಕೋಲಾಹಲಕ್ಕೆ ಕಾರಣವಾಗಿದೆ. ರಾಜಸ್ಥಾನದ ಸೀಕರ್ನಲ್ಲಿ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ಕೆಲವೇ ಕ್ಷಣಗಳಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹರಿದಾಡಿತು. ಗ್ಯಾಸ್ ಪೇಪರ್ ಹೆಸರಲ್ಲಿ ಮಧ್ಯವರ್ತಿಗಳು ಲಕ್ಷಾಂತರ ರೂಪಾಯಿಗಳಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿಕೊಂಡರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಪ್ರಕರಣದ ಗಂಭೀರತೆಯನ್ನು ಮನಗಂಡ ಕೇಂದ್ರ ಸರ್ಕಾರ ಕೂಡಲೇ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿತು. ರಾಜಸ್ಥಾನ, ಬಿಹಾರ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರಮುಖ ಕಿಂಗ್ ಪಿನ್ಗಳು, ಮಧ್ಯವರ್ತಿಗಳು ಹಾಗೂ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳನ್ನು ಬಂಧಿಸಲಾಯಿತು. ನೀಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪರಿಸರ ಹೋರಾಟಗಾರರಾದ ಹಾಗೂ 2018ರಲ್ಲಿ ಏಷ್ಯಾದ ನೊಬೆಲ್ ಎಂದೇ ಖ್ಯಾತಿ ಪಡೆದ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಸೋನಮ್ ವಾಂಗ್ಚುಕ್ ಅವರು ಆಮರಣಾಂತ ಉಪವಾಸ ನಡೆಸಿದರು. ಇಂದಿಗೆ ಉಪವಾಸ ಸತ್ಯಾಗ್ರಹ 21 ದಿನ ಪೂರ್ಣಗೊಳಿಸಿದೆ. ಆದರೆ ವಾಂಗ್ಚುಕ್ ಅವರ ಆರೋಗ್ಯ ತೀವ್ರತರವಾಗಿ ಹದಗೆಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಬಲವಂತವಾಗಿ ದಾಖಲು ಮಾಡಲಾಯಿತು. मिस्टर सोनम वांगचुक हमारे अस्पताल में आए थे आज सुबह लगभग 7:40 पे। लंबी उपवास की वजह से वो थोड़े वीक हैं और थोड़ा डिहाइड्रेशन है। उनके हमने सारे वाइटल मॉनिटरिंग चल रही है, उनके ब्लड टेस्ट हुए हैं, उसमें ये दिख रहा है कि थोड़ा डिहाइड्रेशन है। उसके लिए हम रिक्विजिट ट्रीटमेंट दे रहे हैं और वे बिल्कुल अलर्ट है और वाइटल्स उनके स्टेबल हैं। ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಜುಲೈ 20 ಅಂದರೆ ನಾಡಿದ್ದು ಕಾಕ್ರೋಚ್ ಜನತಾ ಪಾರ್ಟಿ ಸಂಸತ್ ಚಲೋಗೆ ಕರೆ ಕೊಟ್ಟಿದೆ. ನೀಟ್ ಅಕ್ರಮದ ವಿರುದ್ಧ ಯುವ ಧ್ವನಿ ದೇಶಾದ್ಯಂತ ಮಾರ್ದನಿಸುತ್ತಿದೆ. ಈ ಮಧ್ಯೆ ಸೋನಮ್ ವಾಂಗ್ಚುಕ್ ನಿರಸನಕ್ಕೆ ಬೆಂಬಲ ಕೊಟ್ಟಿರುವ ಕಾಂಗ್ರೆಸ್ ಪ್ರತ್ಯೇಕವಾಗಿಯೇ ಹೋರಾಟ ಕೂಡ ನಡೆಸ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶವ್ಯಾಪಿ ಛಾತ್ರೋಂ ಕಿ ಗೂಂಜ್ ಅಭಿಯಾನ ನಡೆಸ್ತಾ ಇದೆ. ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಹಾಗೂ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಹೆಚ್ಚಿನ ಒತ್ತಡ ಹಾಕ್ತಾ ಇದೆ. ದೇಶದಲ್ಲಿ ನೀಟ್ ಅಕ್ರಮ ಇಷ್ಟೆಲ್ಲ ಸದ್ದು ಮಾಡುತ್ತಿದ್ದರೂ ಬಿಜೆಪಿ ಮಾತ್ರ ಮೌನಕ್ಕೆ ಶರಣಾಗಿದೆ. In the morning, as per directions of Honorable High Court, as well as the routine daily scheduled checkup, doctors arrived for medical examination of Shri Sonam Wangchuk. There was some obstruction caused by some of the protesters. This created some commotion also. Considering the delicate health condition of Shri Wangchuk, and on medical advice, he was taken to Safdarjung Hospital for medical examination and further intervention as required. Further, doctors have examined and assessed the health condition of Shri Wangchuk, where they have opined that due to prolonged fasting, he is weak and has signs of dehydration. He is under observation. Further tests are being conducted there, and his health condition is being continuously monitored under expert supervision. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಳಿಕ ಎಚ್ಚೆತ್ತುಕೊಂಡಿರುವ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಮೊದಲ ಪರೀಕ್ಷೆಯನ್ನು ರದ್ದು ಮಾಡಿ ಜೂನ್ 21ರಂದು ಮರುಪರೀಕ್ಷೆ ನಡೆಸಿತು. ಸುಮಾರು 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರೆದರು. ಆದರೆ ನೀಟ್ ಪರೀಕ್ಷೆ ರದ್ದು ಮಾಡಿದ್ದರಿಂದ ಸುಮಾರು 20ಕ್ಕೂ ಹೆಚ್ಚು ಅಮಾಯಕ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ, ಅನಿಶ್ಚಿತತೆ ಮತ್ತು ಭವಿಷ್ಯದ ಆತಂಕದಿಂದ ಆತ್ಮಹತ್ಯೆಗೆ ಶರಣಾದರು. ಆಗಲೇ ಈ ವಿವಾದದ ಅಮಾನವೀಯ ಮುಖ ಇಡೀ ದೇಶದ ಮುಂದೆ ಬಟಾಬಯಲಾಯಿತು. ಆದರೆ ಈ ವಿವಾದ ಇಷ್ಟಕ್ಕೆ ಮುಗಿದಿಲ್ಲ.
ಮರುಪರೀಕ್ಷೆಯ ನಂತರವೂ ಪ್ರಕಟವಾದ ಅಂತಿಮ ಫಲಿತಾಂಶ ಈಗ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅನೇಕ ವಿದ್ಯಾರ್ಥಿಗಳು ಮತ್ತು ಪೋಷಕರು NTA ಪ್ರಕಟಿಸಿದ್ದ ಅಂತಿಮ ಕೀ ಉತ್ತರಗಳನ್ನು ಆಧರಿಸಿ ಲೆಕ್ಕ ಹಾಕಿದ ಅಂಕಗಳಿಗೂ ಫಲಿತಾಂಶದಲ್ಲಿ ಬಂದ ಅಂಕಗಳಿಗೂ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಕೆಲ ಅಭ್ಯರ್ಥಿಗಳು ತಮ್ಮ ಅಂಕಗಳು ಕನಿಷ್ಠ 10ರಿಂದ 25ರವರೆಗೆ ಕಡಿಮೆಯಾಗಿವೆ ಎಂಬ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಸಾವಿರಾರು ರ್ಯಾಂಕ್ಗಳು ಕುಸಿತವಾಗಿವೆ. ವೈದ್ಯಕೀಯ ಕಾಲೇಜು ಪ್ರವೇಶದ ಅವಕಾಶಗಳ ಮೇಲೂ ಇದು ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. No, I scored 710 out of 720 in the first NEET exam, which was conducted on May 3rd. After that, in the re-NEET, which was conducted on June 21st, I scored 700 out of 720. No, I'm the good. Okay. Key answer and your final result answer is the same. There is no Yes. difference. No difference. No difference. Okay. ಕರ್ನಾಟಕದ ಕೆಲ ವಿದ್ಯಾರ್ಥಿಗಳು ಇದೇ ರೀತಿಯ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅಂತಿಮ ಕೀ ಉತ್ತರಗಳ ಪ್ರಕಾರ ಹೆಚ್ಚು ಅಂಕ ಬರಬೇಕಾಗಿದ್ದರೂ ಫಲಿತಾಂಶದಲ್ಲಿ ಕಡಿಮೆ ಅಂಕ ನೀಡಲಾಗಿದೆ ಎಂದು NTAಗೆ ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ಆರೋಪಗಳು ಸತ್ಯವೇ ಅಥವಾ ಅಲ್ಲವೇ ಎಂಬುದನ್ನು ಅಧಿಕೃತ ಪರಿಶೀಲನೆಯ ಬಳಿಕವಷ್ಟೇ ಸ್ಪಷ್ಟವಾಗಬೇಕು. ಇಲ್ಲಿ ಒಂದಂತೂ ಸ್ಪಷ್ಟ, ಪಾರದರ್ಶಕತೆ ಬಗ್ಗೆ ವಿದ್ಯಾರ್ಥಿಗಳ ಪ್ರಶ್ನೆ ಮಾತ್ರ ನಿರ್ಲಕ್ಷಿಸುವಂಥದ್ದಲ್ಲ. ಈ ವಿವಾದದ ಮಧ್ಯೆ ಮತ್ತೊಂದು ಚರ್ಚೆಯೂ ನಡೀತಾ ಇದೆ. ಈ ವರ್ಷ ರಾಷ್ಟ್ರೀಯ ಟಾಪ್ 10 ರ್ಯಾಂಕ್ ಪಟ್ಟಿಯಲ್ಲಿ ಕರ್ನಾಟಕದ ಒಬ್ಬ ವಿದ್ಯಾರ್ಥಿಯೂ ಇಲ್ಲ. ರಾಜ್ಯದ ಅತ್ಯುತ್ತಮ ರ್ಯಾಂಕ್ ಅಂದರೆ ಅದು 20ನೇ ರ್ಯಾಂಕ್. ಹಾಗಾದರೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ತೀರಾ ಹಿಂದುಳಿದಿದೆಯೇ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ. ರಾಜಸ್ಥಾನದ ಕೋಟಾ ನಗರವನ್ನು ನೋಡಿದರೆ ಕಳೆದ ಹಲವು ವರ್ಷಗಳಿಂದ ನೀಟ್ ಮತ್ತು JEEಗೆ ಮೀಸಲಾದ ಅತ್ಯಂತ ದೊಡ್ಡ ಕೋಚಿಂಗ್ ವ್ಯವಸ್ಥೆ ಅಲ್ಲಿ ನಿರ್ಮಾಣವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು 8 ಮತ್ತು 9ನೇ ತರಗತಿಯಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಆರಂಭಿಸ್ತಾ ಇದ್ದಾರೆ. ಪ್ರತಿದಿನದ ಅಭ್ಯಾಸ, ನಿರಂತರ ಮಾಕ್ ಟೆಸ್ಟ್, ವೈಯಕ್ತಿಕ ವಿಶ್ಲೇಷಣೆ ಹಾಗೂ ಸಂಪೂರ್ಣ ಪರೀಕ್ಷಾ ಕೇಂದ್ರೀಕೃತ ವಾತಾವರಣ ಅವರಿಗೆ ಲಭ್ಯವಾಗ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಕೋಟಾಗೆ ತೆರಳಿ ತರಬೇತಿ ಪಡೆಯುತ್ತಿದ್ದಾರೆ. ಇನ್ನು ಕರ್ನಾಟಕದ ಪರಿಸ್ಥಿತಿ ಸ್ವಲ್ಪ ವಿಭಿನ್ನ. ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಒಂದೇ ಪರೀಕ್ಷೆಗೆ ಸೀಮಿತರಾಗುವುದಿಲ್ಲ. ನೀಟ್ ಜೊತೆಯಲ್ಲೇ KSET, JEE, IISER ಸೇರಿದಂತೆ ಅನೇಕ ಪ್ರವೇಶ ಪರೀಕ್ಷೆಗಳಿಗೂ ಸಿದ್ಧತೆ ನಡೆಸ್ತಾರೆ. ಹೀಗಾಗಿ ಕೇವಲ ಟಾಪ್ 10 ಪಟ್ಟಿಯನ್ನೇ ಆಧರಿಸಿ ರಾಜ್ಯದ ಶಿಕ್ಷಣ ಗುಣಮಟ್ಟ ಅಳೆಯುವುದು ಸರಿಯಾದ ವಿಶ್ಲೇಷಣೆ ಆಗುವುದಿಲ್ಲ. ಈಗ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನೆಂದರೆ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳೇ ಪ್ರತಿಭಾವಂತರು ಅನ್ನೋದು. ಉಳಿದವರು ಮೀಸಲಾತಿಯಿಂದ ಮಾತ್ರ ಮುಂದೆ ಬರ್ತಾರೆ ಎಂಬ ಮಾತು ಸಮಾಜದಲ್ಲಿ ಆಗಾಗ ಕೇಳಿ ಬರ್ತಾ ಇರ್ತದೆ. ಆದರೆ ಈ ವರ್ಷದ ಅಂಕಿಅಂಶಗಳು ಬೇರೆ ಕಥೆಯನ್ನೇ ಹೇಳ್ತವೆ. ಈ ವರ್ಷ ಅರ್ಹತೆ ಪಡೆದವರಲ್ಲಿ ಅತಿ ದೊಡ್ಡ ಸಂಖ್ಯೆಯವರು OBC ವರ್ಗದ ವಿದ್ಯಾರ್ಥಿಗಳು, ನಂತರ ಜನರಲ್ ಮೆರಿಟ್, ನಂತರ ಜನರಲ್ ಕ್ಯಾಟಗರಿ, ಆ ಬಳಿಕ SC, ST ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು. ಈ ಅಂಕಿಅಂಶಗಳು ಒಂದು ಸ್ಪಷ್ಟ ಸಂದೇಶವನ್ನು ನೀಡ್ತವೆ. ಪ್ರತಿಭೆ ಯಾವುದೇ ವರ್ಗದ ಸ್ವತ್ತಲ್ಲ ಎಂಬುದು ಇದರಿಂದ ತಿಳಿಯುತ್ತದೆ. OBC, SC ಅಥವಾ ST ಎನ್ನುವುದು ಪ್ರತಿಭೆಯ ಕೊರತೆಯಲ್ಲ. ಮೀಸಲಾತಿ ಎಂಬುದು ಸಾಮಾಜಿಕ ಅಸಮಾನತೆ ಕಡಿಮೆ ಮಾಡಲು ರೂಪಿಸಿದ ಸಂವಿಧಾನಾತ್ಮಕವಾದ ವ್ಯವಸ್ಥೆ. ಆದರೆ ಪರೀಕ್ಷೆಯ ಪ್ರಶ್ನೆ ಎಲ್ಲರಿಗೂ ಒಂದೇ, ಸಿಲೆಬಸ್ ಕೂಡ ಒಂದೇ, ಸಮಯವೂ ಒಂದೇ, ಸ್ಪರ್ಧೆಯೂ ಒಂದೇ. ಆದ್ದರಿಂದ ಯಶಸ್ಸು ಕೊನೆಗೆ ಪರಿಶ್ರಮ, ಸಿದ್ಧತೆ ಮತ್ತು ಅವಕಾಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದರೆ ಈ ಎಲ್ಲ ಘಟನೆಗಳಿಂದ ನಾವು ಏನು ಕಲಿಯಬಹುದು? ಮೊದಲನೇದಾಗಿ ನೋಡೋದಾದರೆ, ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ಮೇಲೆ ವಿದ್ಯಾರ್ಥಿಗಳು ಸಂಪೂರ್ಣ ನಂಬಿಕೆ ಇಡಬೇಕಾದರೆ ಪಾರದರ್ಶಕತೆ ಅತ್ಯಗತ್ಯ. ಪ್ರಶ್ನೆ ಪತ್ರಿಕೆ ಭದ್ರತೆ, ಮೌಲ್ಯಮಾಪನದ ಸ್ಪಷ್ಟತೆ ಮತ್ತು ಫಲಿತಾಂಶದ ವಿಶ್ವಾಸಾರ್ಹತೆ ಯಾವುದೇ ಪರಿಸ್ಥಿತಿಯಲ್ಲೂ ಪ್ರಶ್ನೆಗೆ ಒಳಗಾಗಬಾರದು. ಇನ್ನು ಎರಡನೆಯದಾಗಿ, ರಾಜ್ಯ ಸರ್ಕಾರಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಜಿಲ್ಲಾವಾರು ಫಲಿತಾಂಶಗಳನ್ನು ಆಳವಾಗಿ ವಿಶ್ಲೇಷಿಸಬೇಕು. ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಗುಣಮಟ್ಟದ ಕೋಚಿಂಗ್, ಡಿಜಿಟಲ್ ಅಧ್ಯಯನ, ಸಂಪನ್ಮೂಲಗಳು, ನಿಯಮಿತ ಮಾಕ್ ಟೆಸ್ಟ್ಗಳು, ವಿಷಯವಾರು ಮಾರ್ಗದರ್ಶನ ಹಾಗೂ ಮಾನಸಿಕ ಆರೋಗ್ಯವನ್ನು ಬೆಂಬಲಿಸಬೇಕು. ಯಾಕೆಂದರೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇವಲ ಪುಸ್ತಕ ಓದುವುದರಿಂದ ಪಾಸಾಗಲು ಆಗುವುದಿಲ್ಲ. ಸರಿಯಾದ ಪರೀಕ್ಷಾ ತಂತ್ರ, ನಿರಂತರ ಅಭ್ಯಾಸ ಮತ್ತು ಮಾನಸಿಕ ಸ್ಥೈರ್ಯವೂ ಅಷ್ಟೇ ಮುಖ್ಯ. ಒಟ್ಟಾರೆ ಈ ವರ್ಷದ ನೀಟ್ ವಿವಾದ ಕೇವಲ ಒಂದು ಪರೀಕ್ಷೆಯ ಕಥೆ ಇಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸಾರ್ಹತೆ, ಸಮಾನ ಅವಕಾಶ ಮತ್ತು ಪಾರದರ್ಶಕತೆಯ ಬಗ್ಗೆ ಕೇಳುತ್ತಿರುವ ಗಂಭೀರ ಪ್ರಶ್ನೆ. ಒಂದು ವರ್ಷದ
ಟಾಪ್ 10 ಪಟ್ಟಿಯೇ ಒಂದು ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಆದರೆ ಇಂತಹ ಫಲಿತಾಂಶಗಳನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಅಂಕಿಅಂಶಗಳನ್ನು, ಪೂರ್ವಗ್ರಹಗಳನ್ನು ಬಲಪಡಿಸಲು ಬಳಸದೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನಷ್ಟು ನ್ಯಾಯಸಮ್ಮತ, ಪಾರದರ್ಶಕ ಮತ್ತು ಪರಿಣಾಮಕಾರಿಯಾಗಿ ಬಳಸಿದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ. There was lot of discrepancies in NEET is what I have told. This year though there was a direct paper leak. Other times also, last 4 years also, always you see there is a lot of controversy about this NEET. This government of India is incompetent to hold even an exam properly. What kind of administration they are doing? Now they are trying to showcase military is bringing. That means to say the administration has collapsed. Government of India, all the officials, you see now government has accepted, the Prime Minister accepted that his government, the administration has collapsed. And now he is using army to conduct one exam. That means to say what that entire government of India has gone to dogs. Sir, when is going to be cabinet expenses? Still it is That I think it's the prerogative of the Chief Minister. He will consult with the ಏಕೆಂದರೆ ಒಬ್ಬ ವಿದ್ಯಾರ್ಥಿಯ ಅಂಕ ಕೇವಲ ಒಂದು ಸಂಖ್ಯೆ ಅಲ್ಲ, ಅದರ ಹಿಂದೆ ಒಂದು ಕುಟುಂಬದ ಕನಸು ಇರುತ್ತದೆ. ಒಬ್ಬ ಯುವಕ ಅಥವಾ ಯುವತಿಯ ಕೆಲವು ವರ್ಷಗಳ ಪರಿಶ್ರಮ ಇರುತ್ತದೆ. ಒಂದು ದೇಶದ ಭವಿಷ್ಯವೂ ಒಳಗಿರುತ್ತದೆ. ವೀಕ್ಷಕರೇ, ಇದು ಇವತ್ತಿನ ವಿಷಯ. ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.